ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ನಾನು ಮ್ಯಾಗಿ ಕುಕ್ ಮಾಡಿರೋ ವಿಡಿಯೋ ಹಾಕಿದ್ದೆ. ಸೊ ಇವತ್ತು ಸಂಡೇ ಸ್ಪೆಷಲ್ ಏನಂದರೆ ಚಿಕನ್ ಮತ್ತು ಚಿಕನ್ ಕಬಾಬ್ ಮಾಡೋದು. ಸೊ ಆಲ್ರೆಡಿ ಚಿಕನ್ ಕಬಾಬೇ ಮಾಡ್ತಿರ್ತೀವಿ. ನಾನು ಹೇಳಿದೆ ನೆಕ್ಸ್ಟ್ ವೀಕ್ ಫಿಶ್ ಬರೋಕ್ಕೆ ಹೋಗ್ತೀವಂತ. ಬಟ್ ಇನ್ನೊಂದು ನಿಯರ್ ಇರೋ ಒಂದು ಫಿಶ್ ಶಾಪ್ ಸಿಕ್ಕಿದೆ, ಇವತ್ತು ಒಬ್ಬರು ತಿಳಿಸಿದ್ದಾರೆ. ಸೊ ನೆಕ್ಸ್ಟ್ ವೀಕ್ ಹೋಗಬೇಕು. ಇವಾಗ ಆಲ್ರೆಡಿ ಅದಕ್ಕಿಂತ ಬಿಫೋರೇ ಚಿಕನ್ ತಂದಾಯಿತು. ಸೊ ಏನು ಮಾಡೋಕ್ಕಾಗಲ್ಲ, ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ನೆಕ್ಸ್ಟ್ ವೀಕ್ ಹೋಗ್ತೀವಿ. ನೆಕ್ಸ್ಟ್ ವೀಕ್ ಆ ವ್ಲಾಗನ್ನು ಅಪ್ಲೋಡ್ ಮಾಡ್ತೀವಿ. ನನಗೆ ಬ್ರೇಕ್ಫಾಸ್ಟಿಗೆ ಇದೇನು ಸ್ವೀಟು ಮತ್ತು ಇಡ್ಲಿ ತಂದು ಕೊಟ್ಟಿದ್ದಾರೆ ನಮ್ಮ ಮಮ್ಮಿ. ಸೊ ಇದನ್ನು ತಿಂದ್ಬಿಟ್ಟು ನೆಕ್ಸ್ಟ್ ತುಂಬಾ ಕೆಲಸ ಇದೆ, ಎಲ್ಲ ಮಾಡ್ಕೊಬೇಕು ಇವತ್ತು. అది కబాబ్ పన్నడు అవ్వదా అని అది తుండు యానంత అది తెలియదా నీకు? కాలు అది ఉడికిన లేట్ అవ్వదా? ಸೊ ಇವಾಗ ನಾವು ಚಿಕನ್ ಕುಕ್ ಮಾಡ್ತಿದ್ದೀವಿ. ಚಿಕನ್ ಸಂಡೇ ಸ್ಪೆಷಲ್ ಚಿಕನ್. ನಾನು ಆಲ್ರೆಡಿ ಹೇಳಿದ್ನಲ್ವಾ ಬಿಫೋರ್ ಸಂಡೇಗೆ ಚಿಕನ್ ಮಾಡ್ತೀವಂತ. ಅಷ್ಟೇ ಚಿಕನ್ ಅಷ್ಟೇ ಮಾಡೋದು. ನೋಡಿ, ಇದು ಕಬಾಬ್ಗೆ ರೆಡಿ ಮಾಡಿಟ್ಟಿದ್ದಾರೆ ನಮ್ಮ ಮಮ್ಮಿ. ಇದರಲ್ಲೊಂದು ಲೆಗ್ ಪೀಸ್ ಇದೆ ನನಗೆ, ಇದರಲ್ಲೊಂದು ಲೆಗ್ ಪೀಸ್ ಇದೆ. ಇದು ಕರಿ ಮಾಡೋಕ್ಕೆ, ಇದು ಕಬಾಬ್ ಮಾಡೋಕ್ಕೆ ಮಾಡ್ತಿದ್ದಾರೆ. ಇವಾಗ ಇದು ಆಗ್ತಾ ಇದ್ದಾರೆ. ಇದು ಟೈಮ್ ತೊಗೊಳುತ್ತೆ ತುಂಬ. ಚೆನ್ನಾಗಿ ಫ್ರೈ ಆಗಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಇದು ಆಲ್ರೆಡಿ ಚೆನ್ನಾಗಿ ಫ್ರೈ ಮತ್ತು ಚೆನ್ನಾಗಿ ಮಿಕ್ಸಪ್ ಮಾಡಬೇಕು. ಈ ಥರ ಚೆನ್ನಾಗಿ ಮಿಕ್ಸಪ್ ಮಾಡಬೇಕು, ಉಪ್ಪು ಎಲ್ಲ ಹಾಕ್ಕೊಂಡು. ಇದು ಆಗೋ ತನಕ ಇದು ಮ್ಯಾರಿನೇಟ್ ಆಗ್ತಿರುತ್ತೆ. ಸೊ ಅಲ್ಲಿ ತನಕ ಇದು ಮಾಡ್ತಿರ್ತಾರೆ. ಚಿಕನ್ ಕರಿ ಮಾಡೋಕ್ಕೆ ನಮ್ಮಮ್ಮ ಆಲ್ರೆಡಿ ತೆಗೆದು ಸಪ್ರೇಟಾಗಿ ಇಟ್ಟಿದೆ. ಚಿಕನ್ ಕರಿ ಮಾಡೋಕ್ಕೆ, ಇದು ಬಂದು ಚಿಕನ್ ಕಬಾಬ್ ಮಾಡೋಕ್ಕೆ ಇದು ಆಯ್ತಾ ಇದೆ. ಈಗ ನಮ್ಮಮ್ಮ ಮಾಡ್ತಿದ್ದಾರೆ ನೋಡಿ, ಚಿಕನ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಇದು ರೆಡಿ ಆಗ್ತಿದೆ, ಮಾಡ್ತಾ ಇದ್ದಾರೆ. ಅದು ಚೆನ್ನಾಗಿ ಬೇಯಬೇಕು ನೋಡಿ. ಚಿಕನ್ ತೋರಿಸಿ ಹಾಕ್ಕೊಂಡಿದ್ದಾರೆ. ಇದು ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೇಯ್ದಾದ್ಮೇಲೆ ಮಸಾಲೆ ಹಾಕ್ಕೊತಾರೆ ನೋಡಿ. ನಮ್ಮ ಮಮ್ಮಿ ಇವಾಗ ಮಿಕ್ಸಪ್ ಮಾಡ್ಕೊತಿದ್ದಾರೆ ಎಲ್ಲ. ಚಿಕನ್ ಮೀಟ್ನೆಲ್ಲ ಮಿಕ್ಸಪ್ ಮಾಡ್ಕೊಂಡಿದ್ದಾರೆ ನೋಡಿ. ಇದು ಚೆನ್ನಾಗಿ ಬೇಯಬೇಕು. ನಂತರ ಪೌಡ್ರ್ ಹಾಕ್ಕೊತಾರೆ, ಚಿಕನ್ ಮಸಾಲ ಹಾಕ್ಬಿಟ್ಟು ಅದೆಲ್ಲ ನೋಡಿ. ಇವಾಗ ಇದು ಅರಿಶಿನ ಅಂದರೆ ಫ್ರೈ ಮಾಡಿದ್ದಾರೆ, ಟೊಮೆಟೊ, ಆನಿಯನ್ನು, ಚಿಲ್ಲಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕ್ಬಿಟ್ಟು ಬೇಯಿಸ್ತಾರೆ ಚಿಕನ್ ಹಾಕ್ಬಿಟ್ಟು. ಸೊ ಬೆಂದಾದಮೇಲೆ ಇದಕ್ಕೆ ಪೌಡ್ರ್ ಹಾಕ್ಕೊಂಡು ಮಿಕ್ಸಪ್ ಮಾಡ್ಕೊತಾರೆ ನೋಡಿ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ, ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಇದು. ಮತ್ತು ಇದು ಚಿಕನ್ ಕಬಾಬ್ಗೆ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಾರೆ. ಚೆನ್ನಾಗಿ ಪೌಡ್ರೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡುತ್ತೆ. ಮತ್ತು ಇಲ್ಲಿ ಬೇಯಕ್ಕಿಟ್ಟಿದ್ದಾರೆ ನೋಡಿ. ಟರ್ಮರಿಕ್ ಮಿಕ್ಸ್ ಮಾಡಿರೋ ಟೊಮೆಟೊ, ಆನಿಯನ್, ಚಿಲ್ಲಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಬೇಯಿಸಿಟ್ಟಿದ್ದಾರೆ. ಸೊ ಇದು ಚೆನ್ನಾಗಿ ಬೆಂದಾದ್ಮೇಲೆ ಪೌಡರ್ ಮಾಡಿ ಮಿಕ್ಸ್ ಮಾಡ್ಕೊತಾರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ವೆಯ್ಟ್ ಮಾಡೋಣ ನಾವು. ಅಲ್ಲಿ ತನಕ ಇದು ಮ್ಯಾರಿನೇಟ್ ಆಗ್ತಾನೆ ಇರಲಿ ನೋಡಿ. ಸಪ್ ಮಾಡ್ಕೊತಾರೆ ಚೆನ್ನಾಗಿ. ಅದು ಬೇಯಬೇಕು. ಚೆನ್ನಾಗಿ ಬೆಂದರೆ ಮತ್ತು ಪೌಡ್ರ್ ಹಾಕಿ ಮಿಕ್ಸಪ್ ಮಾಡಿಕೊಂಡ್ರೆ ಆಯಿತು. ಮ್ಯಾರಿನೇಟ್ ಆಗ್ತಾನೆ ಇರಲಿ. ಇದು ಮಮ್ಮಿ ಬೇಯಕ್ಕಿಟ್ಟಿದ್ದಾರೆ. ಅಮ್ಮ ಸುಡ್ತಿದೆ ನೋಡಿ. ಇದು ಬೇಯ್ತಾನೆ ಇರಲಿ. ಇವಾಗ ಚಿಕನ್ ಬೇಯ್ತಿದೆ. ಇವಾಗ ಬೆಂದಿದೆ ಅನ್ಕೊತೀನಿ. ಇವಾಗ ಮಸಾಲೆ ಪೌಡ್ರ್ ಹಾಕಿ ಮತ್ತು ಸ್ವಲ್ಪ ಬೇಯಿಸಿದ್ರೆ ಆಯಿತು, ರೆಡಿ ಆಯಿತು ಚಿಕನ್ ಕರಿ ರೆಡಿ ಆಗುತ್ತೆ. ಮತ್ತು ಚಿಕನ್ ಕಬಾಬ್ ಮಾಡಿದ್ರೆ ಆಯಿತು. ಫ್ರೆಂಡ್ಸ್, ಬೇಯ್ತಿದೆ ಚಿಕನ್ನು. ಸೊ ಇದನ್ನು ಚೆನ್ನಾಗಿ ಮಿಕ್ಸಪ್ ಮಾಡಿಕೊಂಡು ನೋಡಿ. ಇವಾಗ ಬೆಂದಿದೆ ಅನ್ಕೊತೀನಿ. ಆವಾಗಿಂದ ಬೇಯಿಸೋಕ್ಕೆ ಇಟ್ಟಿದ್ದೀವಲ್ವ, ಇವಾಗ ಬೆಂದಿದೆ ಅನ್ಕೊತೀನಿ. ಸೊ ಇದು ಬೆಂದಾದ್ಮೇಲೆ ಪೌಡರ್ ಹಾಕ್ಕೊತಾರೆ ಮಮ್ಮಿ. ಅದ್ರ ನೆಕ್ಸ್ಟ್ ಪ್ರೊಸೆಸ್ ಬಂದು ಇದು ಕಬಾಬ್ ಮಾಡೋದು ನೋಡಿ. ಇವಾಗ ಇದು ಪೌಡ್ರ್ ಬೇರೆ. ಈ ಪೌಡ್ರ್ ಚೆನ್ನಾಗೇ ಇಲ್ಲ. ಚಿಕನ್ ಪೌಡ್ರ್ ಹೆಂಗೆ ಬರುತ್ತೋ ಗೊತ್ತಿಲ್ಲ. ಬಟ್ ಅದು ಹೋದ್ಸಲ ಚಿಕನ್ ಪೌಡ್ರ್ ಹಾಕಿರೋದು ಚೆನ್ನಾಗಿತ್ತು. ಅದು ಈ ಬಾರಿ ಇಲ್ಲಂತೆ, ಮುಗ್ದಿದೆ ಅಂತೆ. ಬಟ್ ಇದು ಚಿಕನ್ ಮಸಾಲ
ಚಿಕನ್ ಮಸಾಲೆ ಇದೆ ಪುಡಿ ಸೊ ಇನ್ನೊಂದು ಚಿಕನ್ ಮಸಾಲ ಪೌಡ್ರ್ ಇತ್ತು, ಅದು ರೆಡ್ ಕಲರಲ್ಲಿ ಆರೆಂಜ್ ಕಲರಲ್ಲಿ. ಸೊ ಅದನ್ನು ಹಾಕ್ತಿದ್ದಾರೆ. ಸೊ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ ಇವತ್ತು ನನಗೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಿದ್ದಾರೆ. ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಪ್ ಮಾಡಿಕೊಂಡ್ರೆ ಬೇಯಿಸಿರೋ ಚಿಕನ್ಗಿದೆ ಎಲ್ಲ ಹಾಕ್ಕೊಂಡು ಮಿಕ್ಸಪ್ ಮಾಡಿಕೊಂಡ್ರೆ ಚಿಕನ್ ಮಸಾಲ ರೆಡಿ ಆಗಿಬಿಡುತ್ತೆ ಅಷ್ಟೇ. ಮಾಡ್ಕೊತಿದ್ದಾರೆ ಚೆನ್ನಾಗಿ ಅಲ್ವಾ. ಸೊ ಮಿಕ್ಸಪ್ ಮಾಡ್ಕೊತಿದ್ದಾರೆ ನೋಡಿ, ಚೆನ್ನಾಗಿ ಮಿಕ್ಸಪ್ ಮಾಡ್ಕೊತಿದ್ದಾರೆ. ಮಿಕ್ಸಪ್ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ. ಸ್ವಲ್ಪ ಬೇಯಕ್ಕೆ ಆಲ್ರೆಡಿ ಇದು ಬೆಂದಿದೆ ಚಿಕನ್. ಇವಾಗ ಮಸಾಲ ಹಾಕಿ ಮಿಕ್ಸಪ್ ಮಾಡ್ಕೊತಿದ್ವಿ. ನಾವು ಸ್ವಲ್ಪನೇ ಚಿಕನ್ ಮಾಡ್ಕೊತೀವಿ, ಜಾಸ್ತಿ ಮಾಡ್ಕೊಳ್ಳಲ್ಲ. ನೆಕ್ಸ್ಟ್ ಡೇಗೆ ಎಲ್ಲ ಇರೋ ಥರ ಕಮ್ಮಿ ಮಾಡ್ಕೊಡ್ತೀವಿ. ಅಂದರೆ ಏನು ಗೊತ್ತಾ, ಇವತ್ತು ಮಾಡಿರೋ ಚಿಕನ್ ನಾಳೆ ತಿಂದರೆ ಸ್ಟಮಕ್ ಕೆಟ್ಟೋಗ್ಬಿಡುತ್ತೆ, ಫುಡ್ ಪಾಯ್ಸನ್ ಎಲ್ಲ ಆಗಿಬಿಡುತ್ತೆ. ಅದಕ್ಕೆ ಇವತ್ತಿಗೆ ಸಂಡೆಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ತಿಂದುಬಿಟ್ಟು ಸೊ ನಾಳೆಯಿಂದ ಮತ್ತೆ ವೆಜ್ಜಿಂದ ಸ್ಟಾರ್ಟ್ ಆಗುತ್ತೆ. ಎಲ್ಲ ವೆಜಿಟೇಬಲ್ಸ್ ಕರಿ, ವೆಜಿಟೇಬಲ್ಸ್ ಗ್ರೇವಿ ಎಲ್ಲ ವೆಜಿಟೇಬಲ್ ಮಸಾಲ ಅಂತ ಏನಾದರೂ ಮಾಡಿ ವೆಜ್ಜಲ್ಲೇ ಮಾಡಿಕೊಡ್ತಾರೆ ನಮ್ಮ ಮಮ್ಮಿ. ಸೊ ಚಿಕನು ಹಾಗೆ ಇವತ್ತು ಮಾಡಿರೋ ಚಿಕನ್ ನಾಳೆ ತಿನ್ನೋದು ಸ್ವಲ್ಪ ಡೇಂಜರೇ, ಸ್ಟಮಕೆಲ್ಲ ಕೆಟ್ಟೋಗ್ಬಿಡುತ್ತೆ. ನನಗಂದರೆ ಸೆಟ್ಟೇ ಆಗೋಲ್ಲ. ಇವತ್ತು ಮಾಡಿರೋ ಚಿಕನ್ ನಾಳೆ ತಿಂದರೆ ನನ್ನ ಸ್ಟಮಕೆ ಕೆಟ್ಟೋಗ್ಬಿಡುತ್ತೆ, ನನಗೆ ವರ್ಕ್ ಮಾಡೋಕ್ಕೂ ಆಗೋಲ್ಲ. ಸೊ ಅದಕ್ಕೆ ನಾನು ಅವಾಯ್ಡ್ ಮಾಡ್ತೀನಿ. ಇವತ್ತು ಮಾಡಿರೋ ಚಿಕನ್ನು ಇದ್ರೂ ನಾಳೆ ನಾನು ತಿನ್ನಲ್ಲ, ಬೇರೆ ಫ್ರೆಶ್ ಏನಾದರೂ ಬೇರೆ ಮಾಡ್ಕೊಂಡು ಏನಾದರೂ ತಿಂತೀನಿ. ಮತ್ತು ನಿಮಗೆ ಏನು ಸೆಟ್ ಆಗುತ್ತಿಲ್ವೋ ಗೊತ್ತಿಲ್ಲ ನನಗೆ, ಬಟ್ ತುಂಬ ಜನರಿಗೆ ಈ ಥರನೇ ಆಗುತ್ತೆ. ಇವತ್ತು ಮಾಡಿರೋ ಚಿಕನ್ ನಾಳೆ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡು ತಿಂದ್ರೂ ಸ್ಟಮಕ್ ಕೆಟ್ಟೋಗ್ಬಿಡುತ್ತೆ. ಸೊ ಇವಾಗ ಇದು ಬೆಂದಿದೆ, ಚೆನ್ನಾಗಿ ಮಿಕ್ಸಪ್ ಮಾಡಿಕೊಂಡು ಸ್ವಲ್ಪ ಬೇಯಕ್ಕಿಟ್ರೆ ಆಯಿತು. ನೋಡಿ ಇವತ್ತು ಕಲರೇ ಚೆನ್ನಾಗಿ ಬಂದಿಲ್ಲ ನನಗೆ. ಚಿಕನ್ ಕರಿ ಗ್ರೀನ್ ಕಲರು ಮತ್ತು ರೆಡ್ ಕಲರು ಅಲ್ಲಿ ಇದ್ದರೆ ತುಂಬ ಅಂದರೆ ಓಕೆ ತಿಂತೀನಿ. ಬಟ್ ಈ ಥರ ಬ್ರೌನ್ ಕಲರಲ್ಲಿ ಇದ್ರೆ ನನಗೆ ನೋಡೋಕ್ಕೆ ಇಷ್ಟ ಆಗಲ್ಲ, ತಿನ್ನೋಕ್ಕೂ ಇಷ್ಟ ಆಗಲ್ಲ. ಬಟ್ ಪೌಡರ್ ಇವತ್ತು ನಂಗೆ ಸಿಕ್ಕಿಲ್ಲ, ಹೋದ ಸಲ ಸಿಕ್ಕಿರೋ ಪೌಡರು. ಸೊ ಅದಕ್ಕೆ ಈ ಪೌಡ್ರು ಹಾಕೊಂಡು ಮಾಡ್ತಿದ್ದೀವಿ. ಸೊ ಇವಾಗ ಚಿಕನ್ ರೆಡಿ ಆಗಿದೆ ನೋಡಿ, ಚಿಕನ್ ರೆಡಿ ಆಗಿದೆ. ಸೊ ನೆಕ್ಸ್ಟ್ ಪ್ರೊಸೆಸ್ ಬಂದು ಕಬಾಬ್ ಮಾಡ್ತಾರೆ ನಮ್ಮ ಮಮ್ಮಿ. ನೋಡ್ಬೋದು ಇವಾಗ ಚಿಕನ್ ಕರಿ ರೆಡಿಯಾಗಿದೆ, ಚಿಕನ್ ಮಸಾಲ ಇಲ್ಲಿ ಚಿಕನ್ನ ಕಬಾಬ್ಗೆ ರೆಡಿ ಮಾಡ್ಕೊತಿದ್ದಾರೆ. ಅಲ್ಲಿ ಆಯಿಲ್ ಇಟ್ಟಿದ್ದಾರೆ, ಇವಾಗ ಮಾಡ್ಕೊತಾರೆ. ನೆಕ್ಸ್ಟ್ ಬಂದು ಚಿಕನ್ ಕಬಾಬ್ ಮಾಡ್ಕೊತಾರೆ. ಆಯಿಲ್ ಹಾಕ್ಕೊತಿದ್ದಾರೆ ಮಮ್ಮಿ ಇವಾಗ. ಸೊ ಅದು ಚೆನ್ನಾಗಿ ಇದಾಗಬೇಕು, ಬಿಸಿ ಆಗಬೇಕು. ನಂತರ ಇದು ನೋಡಿ ನನಗೇನೆ ಇಲ್ಲಿ ಲೆಗ್ ಪೀಸ್ ಬಂದು ನನಗೇನೆ ತೆಗೆದು ಅದರೊಳಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚಿಕನ್ ಕಬಾಬ್ ರೆಡಿ ಆಗುತ್ತೆ. ಮತ್ತು ನಿಮ್ಗೆ ಇವತ್ತು ಏನು ಸಂಡೇ ಸ್ಪೆಷಲ್ ಅಂತ ಕಮೆಂಟ್ ಮಾಡಿ. ನಂಗೆ ಬಂದು ಸಂಡೇ ಬಂದು ಚಿಕನ್ನೇ, ಇಲ್ಲಾಂದರೆ ಫಿಶ್ ಇರುತ್ತೆ. ಯಾಕಂದರೆ ಮಟನು ನನಗೆ ಸೆಟ್ ಆಗೋಲ್ಲ, ಅದು ನಾನು ಬಿಫೋರ್ ವೀಡಿಯೋದಲ್ಲೇ ಹೇಳಿದ್ದೀನಿ. ಸೊ ಆದ್ದರಿಂದ ನಾನು ಜಾಸ್ತಿ ಚಿಕನ್ನೇ ತಿಂತೀವಿ. ಮಟನ್ ತಿಂದರೆ ನನಗೆ ಎಲರ್ಜಿ ಆಗಿಬಿಡುತ್ತೆ, ಬಾಡಿ ಫುಲ್ಲು ತುಂಬಾ ಕಷ್ಟ ಆಗಿಬಿಡುತ್ತೆ, ಬಾಡಿ ಫುಲ್ ಎಲರ್ಜಿ ಆಗಿಬಿಡುತ್ತೆ. ಸೊ ಅದಕ್ಕೆ ಟ್ಯಾಬ್ಲೆಟ್ಸ್ ಎಲ್ಲ ತಗೊಬೇಕು. ಟ್ಯಾಬ್ಲೆಟ್ಸ್ ಇಟ್ಕೊಂಡು ತಿಂದರೆ ಏನು ಪರವಾಗಿಲ್ಲ, ಬಟ್ ಟೈಮ್ಗೆ ತಿನ್ನುವಾಗ ಟ್ಯಾಬ್ಲೆಟ್ಸ್ ತೊಗೊಂಡಿದ್ರೆ ನನ್ನ ಬಾಡಿಗೆ ಎಫೆಕ್ಟ್ ಆಗಿಬಿಡುತ್ತೆ. ಅದಕ್ಕೆ ನಾನು ಅವಾಯ್ಡ್ ಮಾಡ್ತೀನಿ. ಅಂದರೆ ರೇರ್ ಯಾವತ್ತಾದರೂ ಒಂದು ಸಲ ಮಟನ್ ಟ್ರೈ ಮಾಡ್ತೀನಿ ಅಷ್ಟೇ. ನೋಡಿ ನಮ್ಮಮ್ಮ ಇವಾಗ ಚಿಕನ್ ಕಬಾಬ್ ಮಾಡೋಕ್ಕೆ ಆಯಿಲ್ ಬಿಸಿ ಮಾಡಿ ಆಯಿಲಲ್ಲಿ ಬಿಡ್ತಿದ್ದಾರೆ. ಹೋದ ಸಲ 2 ರೌಂಡಲ್ಲಿ ಮುಗಿದಿತ್ತು, ಈ ಬಾರಿ ಎಷ್ಟು ರೌಂಡಲ್ಲಿ ಮುಗಿಯುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ನೋಡಿ ಇವಾಗ ಮಾಡ್ಕೊತಿದ್ದೀವಿ. ಇದು ಬೆಂದರೆ ಆಯಿತು. ಇದು ಇವಾಗ ಅದರಲ್ಲಿ ಆಯಿಲಲ್ಲಿ ಚೆನ್ನಾಗಿದೆ ನೋಡಿ, ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗ್ತಿದೆ. ಆಯಿಲಲ್ಲಿ ಚೆನ್ನಾಗಿ ಹೆಂಗೆ ಫ್ರೈ ಆಗ್ತಿದೆ ಅಂದರೆ ನಾನು ಅವಸಲ ವಿಡಿಯೋದಲ್ಲಿ ಹೇಳಿದೆ, ಚೆನ್ನಾಗಿ ಅದು ಮಸಾಲೆ ಎಲ್ಲ ಚೆನ್ನಾಗಿ ಅದಕ್ಕೆ ಇಡ್ತಿರ್ಬೇಕು. ಅವಾಗ ಬರೀ ಚೆನ್ನಾಗಿ ಕಲರ್ಫುಲ್ ಆಗಿ ಬರುತ್ತೆ ಅದು, ಇಲ್ಲಾಂದರೆ ಬರೋದೇ ಇಲ್ಲ. ಈ ಥರ
ಚೆನ್ನಾಗಿ ಇರ್ತಿದ್ರೆ ಮಾತ್ರ ಮಸಾಲೆಗಳಿಗೆ ಚೆನ್ನಾಗಿ ಇರ್ತಿದ್ರೆ ಮಾತ್ರ ಚೆನ್ನಾಗಿ ಕಲರ್ಫುಲ್ ಆಗುತ್ತೆ. ಇದು ನೋಡಿ ಇವತ್ತು ಕೂಡ 2 ರೌಂಡಲ್ಲಿ ಮುಗಿಯುತ್ತೆ. ಇದು ಲೆಗ್ ಪೀಸ್ ನನಗೇನೆ, ಇದು ನೆಕ್ಸ್ಟ್ ರೌಂಡ್ಗೆ. ಇದು ಇವಾಗ ಫಸ್ಟ್ ರೌಂಡ್ ಹಾಕ್ಕೊಂಡಿದ್ದಾರೆ. ಈಗ ಫಸ್ಟ್ ರೌಂಡ್ ಚೆನ್ನಾಗಿ ಮಾಡ್ಕೊಬೇಕು. ಚೆನ್ನಾಗಿ ಅದನ್ನು ಟರ್ನ್ ಮಾಡಿ ಹಾಕ್ಕೊಂತಾರೆ ನಮ್ಮ ಮಮ್ಮಿ. ಆದಮೇಲೆ ಅದು ಕಲರ್ಫುಲ್ಲಾಗಿ ಬರುತ್ತೆ. ನೋಡಿ ಹಾಕ್ಕೊತಿದ್ದಾರೆ. ಅದು ಬೇಯಬೇಕು ಚೆನ್ನಾಗಿ, ಅದು ಆಯಿಲಲ್ಲಿ ಚೆನ್ನಾಗಿ ಬೇಯಬೇಕು. ಇದು ಟರ್ನ್ ಮಾಡ್ಕೊತಿದ್ದಾರೆ, ಟರ್ನ್ ಮಾಡಿ ಹಾಕ್ಕೊತಿದ್ದಾರೆ. ಅದು ಆಲ್ರೆಡಿ ಬ್ರೇಕ್ಫಾಸ್ಟ್ ಆಗಿದೆ. ಇದು ಅಂದರೆ ಲಂಚ್ಗೆ ಮಾಡ್ತಿದ್ದಾರೆ ಇವಾಗ ಸಂಡೇ ಅಲ್ವಾ, ನೈಟ್ ಏನಾದರೂ ಹೊರಗಡೆ ಹೋಗಿ ತಿನ್ಕೊಂಡು ಬರ್ತೀವಿ. ಇದು ಲಂಚ್ಗೆ ಅಷ್ಟೇ. ಡಿನ್ನರ್ಗೆ ಹೊರಗಡೆ ಏನಾದರೂ ಮಾಡ್ಕೊಂಡು ಬರ್ತೀವಿ. ಸಿಂಪಲ್ಲಾಗಿ ಏನಾದರೂ ತಿನ್ಕೊಂಡು ಬರ್ತೀವಿ ಡಿನ್ನರ್ಗೆ. ನೋಡಿ ಇದು ಇಷ್ಟು ಮಿಕ್ಕಿದೆ. ಇಷ್ಟು ಮಾಡಿದರೆ ಇದು ನೋಡಿ ಕಲರ್ ಬಂದಿದೆ. ಅಂದರೆ ಇವತ್ತು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಇದು ಪೌಡರಲ್ಲಿ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಆಗಿದ್ರೆ ಮಾತ್ರ ಈ ಥರ ಕಲರ್ ಬರೋದು, ಇಲ್ಲಾಂದರೆ ಆ ಥರ ಕಲರ್ ಬರೋಲ್ಲ. ನೋಡಿ ಈ ಥರ. ಇದು ನೆಕ್ಸ್ಟ್ ಹಾಕೊಳ್ಳೋಕ್ಕೆ ಇದು ಇವಾಗ ಇಟ್ಕೊಂಡಿದ್ದಾರೆ ಕಬಾಬ್ ತೆಗೆದು ಹಾಕೋಕ್ಕೆ. ಇದು ಇಲ್ಲಿ ಚಿಕನ್ ಮಸಾಲ ಆಗಿದೆ. ಮತ್ತು ಇಲ್ಲಿ ಬಂದು ನೋಡಿದ್ರೆ ಅನ್ನ ಮಾಡ್ಕೊಂಡಿದ್ದಾರೆ, ರೈಸು. ನೋಡಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ. ಇದು ಚೆನ್ನಾಗಿ ಬೇಯಬೇಕು. ಇದು ಯಾವಾಗಲೂ ಈ ಥರ ಮ್ಯಾರಿನೇಟ್ ಪೌಡರ್ ಚೆನ್ನಾಗಿದ್ರೆ ಮಾತ್ರ ಈ ಥರ ಮ್ಯಾರಿನೇಟ್ ಆಗಿರುತ್ತೆ, ಕಲರ್ ಇಟ್ಕೊಂಡಿರುತ್ತೆ. ಇಲ್ಲಾಂದರೆ ಈ ಥರ ಕಲರ್ ಇಟ್ಕೊಂಡಿರಲ್ಲ. ಸೊ ಇವತ್ತು ಚೆನ್ನಾಗಿ ಇದು ಪೌಡರಲ್ಲಿ ಮ್ಯಾರಿನೇಟ್ ಆಗಿದೆ. ಅದಕ್ಕೆ ಸೆಕೆಂಡು ಲೆಗ್ ಪೀಸ್. ಇದು ನನಗೆ ನೋಡಿ, ಒಂದು ಮಸಾಲದಲ್ಲಿ ಲೆಗ್ ಪೀಸ್ ಇದೆ, ಒಂದು ಚಿಕನ್ ಕಬಾಬಲ್ಲಿ ಲೆಗ್ ಪೀಸ್ ಇದೆ. ಸೊ ಇದು ನೆಕ್ಸ್ಟ್ ಹಾಕ್ಕೊತಾರೆ. ಇಷ್ಟು ಮಾಡಿಕೊಂಡ್ರೆ ಆಯಿತು. ಇಷ್ಟು ಮಾಡಿಕೊಂಡ್ರೆ ನೆಕ್ಸ್ಟ್ ಊಟ ಮಾಡೋದು ಅಷ್ಟೇ. ನೋಡಿ ಸ್ವಲ್ಪನೇ ಚಿಕನ್ ಮಾಡಿದ್ದಾರೆ ಮಮ್ಮಿ. ಇದು ಲಂಚಿಗೆ ಸರಿ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ಲಂಚಿಗೆ ಅಷ್ಟೇ. ಡಿನ್ನರ್ಗೆ ಏನಾದರೂ ಹೊರಗೆ ಹೋಗಿ ಏನಾದರೂ ಲೈಟಾಗಿ ತಿನ್ಕೊಂಡು ಬರ್ತೀವಿ ಅಷ್ಟೇ ಸಂಜೆ ಅಷ್ಟೇ. ನೆಕ್ಸ್ಟ್ ಡೇಗೆ ಏನು ಇಟ್ಕೊಳ್ಳಲ್ಲ. ನಾನು ಆಲ್ರೆಡಿ ಹೇಳಿದ್ನಲ್ಲ, ನೆಕ್ಸ್ಟ್ ಡೇ ಇವತ್ತು ಮಾಡಿರೋ ಚಿಕನ್ ನೆಕ್ಸ್ಟ್ ಡೇ ತಿನ್ನಬಾರ್ದು, ಸ್ಟಮಕ್ ಕೆಟ್ಟೋಗ್ಬಿಡುತ್ತೆ ಅಂತ. ಸೊ ಅದಕ್ಕೆ ನೀವು ತಿನ್ನಬೇಡಿ. ನಂಗೆ ಗೊತ್ತಿಲ್ಲ ನಿಮ್ಗೆ ಸೆಟ್ ಆಗುತ್ತಿಲ್ವ ಅಂತ, ಬಟ್ ನನಗಂತೂ ಸೆಟ್ ಆಗಲ್ಲ. ಇಲ್ಲಿ ರೆಡಿ ಆಗ್ತಿದೆ ಚಿಕನ್ ಕಬಾಬ್ ನೋಡಿ. ಚಿಕನ್ ಕಬಾಬ್ ರೆಡಿ ಆಗ್ತಾ ಇದೆ ಇವಾಗ. ಇಲ್ಲಿ ಹೆಂಗೆ ನೋಡಿ, ಫಸ್ಟು ಆರೆಂಜ್ ಕಲರ್ ಇರುತ್ತೆ ಮತ್ತು ಬ್ರೌನ್ ಕಲರಾಗಿ ಕನ್ವರ್ಟ್ ಆಗುತ್ತೆ. ಬ್ರೌನ್ ಕಲರ್ಗೆ ಬಂದರೆ ಅದು ಬೆಂದಿದೆ ಅಂತ ಅಂತೆ. ಇವಾಗ ಇದು ಬೆಂದಿದೆ ಅನ್ಕೊತೀನಿ. ಸೊ ಅಲ್ಲಿಂದ ಇವಾಗ ಈ ಪಾತ್ರಕ್ಕೆ ಫಿಕ್ಸ್ ಮಾಡ್ಕೊತಾರೆ. ಬೇಗ ಹೂವು ಹಾಕಿದ್ದಾರೆ. ಸ್ವಲ್ಪ ಡೈಲಿ ನೋಡೋಣ. ದೊಡ್ಡ ಪೀಸ್ ಕೊಟ್ಟಿದ್ದಾರೆ ಇವತ್ತು ಚಿಕನ್ ಕಬಾಬ್ಗೆ. ಇವತ್ತು ಬೇರೆಯವರು ಕಟ್ ಮಾಡಿ ಕೊಟ್ಟಿರೋದು ಇರ್ತಿದೆ ದೊಡ್ಡ ಕಬಾಬ್. ಅಂದರೆ ಇದು ಒಂದೇ ಇಟ್ಕೊಂಡು ತಿಂದರೆ ಸಾಕು ಅಷ್ಟೇ. ಒಂದೇ ಸಾಕಾಗುತ್ತೆ. ಸೊ ಇವಾಗ ಬೇಯ್ತಿದೆ ಅದು. ನೆಕ್ಸ್ಟು ಇಲ್ಲಿ ತಗೊಂಡು ಹಾಕ್ಕೊಂಡಿರ್ತಾರೆ ನೋಡಿ ಅಂತ ಇದ್ದಾರೆ. ಆಯಿತಾ ಇದೆ. ಇವಾಗ ಇದು ಆಗೋಕ್ಕೆ ಎಷ್ಟು ಹೊತ್ತಾಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ನಂಗೆ ನೆಕ್ಸ್ಟ್ ಮೂವಿ ನೋಡೋಕ್ಕಿದೆ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇದು ಆಗಿ ವಿಡಿಯೋ ಮುಗಿಸ್ಕೊಂಡ್ರೆ ನೆಕ್ಸ್ಟ್ ಮೂವಿ ನೋಡೋಕ್ಕಾಗುತ್ತೆ ಅಲ್ವಾ ಅಂತ ನೋಡಿ. ಇವತ್ತು ತುಂಬ ದೊಡ್ಡ ಪೀಸ್ ಕೊಟ್ಟಿದ್ದಾರೆ ಕಬಾಬ್ಗೆ ಈ ಬಾರಿ. ಪರಿಚಯ ಆಗಬೇಕಲ್ವಾ ಶಾಪ್ನವರು. ಸೊ ಹಂಗೆ ದೊಡ್ಡ ಪೀಸ್ ಕೊಟ್ಟಿದ್ದಾರೆ ಕಬಾಬ್ಗೆ. ನಮ್ಮ ಸೈಡೆಲ್ಲ ಮ್ಯಾರೇಜಿಗೆ ಅಂದರೆ ಇಷ್ಟು ದೊಡ್ಡ ಕಬಾಬ್ ಪೀಸ್ ಒಬ್ಬೊಬ್ಬರಿಗೆ ಹಾಕ್ತಾರೆ. ಅಂದರೆ ಒಂದು ಬಾರಿ ತಿನ್ನುವಾಗ ಈ ಥರ ದೊಡ್ಡ ಪೀಸ್ ಕೊಡ್ತಾರೆ ನೋಡಿ. ಪೀಸ್ ಚೆನ್ನಾಗಿ ಬಂದಿದೆ. ಇದು ಕಲರು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಅಲ್ವಾ, ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸೊ ಅಲ್ಲಿಂದ ಈ ಪಾತ್ರಕ್ಕೆ ಕನ್ವರ್ಟ್ ಮಾಡ್ಕೊಳ್ತಾರೆ. ನಾನು ಇಟ್ಕೊಂಡಿದ್ದೀನಿ ಇವಾಗ. ಅದಕ್ಕೆ ಹಾಕ್ಕೊಳ್ತಾರೆ.
ಅದಕ್ಕೆ ಹಾಕ್ಕೊಡ್ತಾರೆ ಇವಾಗ. ರೆಡಿ ಆಗಿದೆ ಇದು. ದೊಡ್ಡ ದೊಡ್ಡ ಪೀಸಾಗಿ ರೆಡಿ ಆಗಿದೆ ನೋಡಿ. ರೆಡಿ ಆಗಿದೆ. ದೊಡ್ಡ ದೊಡ್ಡ ಪೀಸು. ಜಸ್ಟ್ 1 ಪೀಸ್ ತಿಂದರೆ ಸಾಕು, ಜಾಸ್ತಿ ಬೇಕನ್ಸಲ್ಲ. ಜಸ್ಟ್ ಒಂದೇ ತಿಂದರೆ ಸಾಕಾಗುತ್ತೆ, ಜಾಸ್ತಿ ಏನು ಬೇಕು ಏನು ಅನಿಸಲ್ಲ. ಒಂದೇ ತಿಂದರೆ ಸಾಕು. ಹೊರಗೆ ತಿನ್ನೋದನ್ನ ಮನೇಲೇ ಮಾಡಿ ಹೆಲ್ದಿಯಾಗಿ ತಿನ್ಬೋದು. ಹೊರಗೆ ಯಾವ ಟೇಸ್ಟಿಂಗ್ ಪೌಡರ್ ಎಲ್ಲ ಹಾಕಿರ್ತಾರೆ ಅಂತ ಗೊತ್ತಿಲ್ಲ, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ. ಅದು ತಿನ್ನೋಕೆ ಹೋದರೆ ಹೆಲ್ತ್ ಕೆಟ್ಟಾಗ್ಬಿಡುತ್ತೆ. ಬಟ್ ಡೈಲಿ ತಿನ್ನಬಾರ್ದು, ಯಾವತ್ತಾದರೂ ಒಂದು ಸಲ ತಿನ್ನಬೇಕು. ಡೈಲಿ ತಿಂದ್ರೂ ಹೆಲ್ತ್ ಕೆಟ್ಟೋಗ್ಬಿಡುತ್ತೆ. ಸೊ ನಾನು ಡೈಲಿ ತಿನ್ನಲ್ಲ ಈ ಥರ ಎಲ್ಲ. ವೀಕ್ಲಿ 1 ಟೈಮ್ ಆ ಥರ ತಿಂತೀನಿ. ವೀಕ್ಲಿ 1 ಟೈಮ್ ತಿಂದರೆ ಏನೂ ಪ್ರಾಬ್ಲಮ್ ಆಗಲ್ಲ. ಮತ್ತು ವೀಕ್ ಫುಲ್ಲು ವೆಜ್ಜೇ ತಿಂತೀನಿ ನಾನು. ನೋಡಿ ಇನ್ನು ತೊಗೊತಿದ್ದಾರೆ ಇವಾಗ. ಚೆನ್ನಾಗಿ ಬೇಯಬೇಕು. ದೊಡ್ಡ ದೊಡ್ಡ ಪೀಸ್ ಕೊಟ್ಟಿದ್ದಾರೆ. ಅದೇ ಇವತ್ತು ಹೇಳ್ಬೇಕಂದ್ರೆ ದೊಡ್ಡ ದೊಡ್ಡ ಪೀಸ್ ಕೊಟ್ಟಿದ್ದಾರೆ. ದೊಡ್ಡ ದೊಡ್ಡದಿದೆ ಪೀಸು, ತುಂಬ ದೊಡ್ಡ ದೊಡ್ಡ ಪೀಸ್ ಕೊಟ್ಟಿದ್ದಾರೆ ಇವತ್ತು. ಬಟ್ ಓಕೆ, ಪರವಾಗಿಲ್ಲ, ತಿನ್ಬೋದು ಅಂದ್ಕೊಂತೀವಿ. 1 ಪೀಸ್ ತಿಂದರೆ ಸಾಕು ಅನ್ನಿಸ್ಬಿಡುತ್ತೆ. ಸೊ ಇವಾಗ ರೆಡಿ ಆಗಿದೆ. ಕಬಾಬ್ ರೆಡಿ ಆಗಿದೆ, ಚಿಕನ್ ಮಸಾಲ ರೆಡಿ ಆಗಿದೆ, ಅನ್ನ ರೆಡಿ ಆಗಿದೆ. ಇಲ್ಲಿ ನನ್ನ ಫೇವ್ರೆಟ್ ಲೆಗ್ ಪೀಸ್ ಹಾಕ್ಕೊಂಡಿದ್ದಾರೆ. ಇವಾಗ ಇದು ಲೆಗ್ ಪೀಸ್ ಹಾಕಕ್ಕೆ ತುಂಬ ಲೇಟ್ ಆಗುತ್ತೆ. ಸೊ ಆದ್ದರಿಂದ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿಕೊಳ್ಳಿ. ಸೊ ಅಲ್ಲಿ ತನಕ ಎಲ್ರಿಗೂ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ.